ಗೆಳೆಯರೆ, ಇವತ್ತಿನಿಂದ ಸರಿಯಾಗಿ 9 ತಿಂಗಳ ಹಿಂದೆ ಸುನಿತಾ ವಿಲಿಯಮ್ಸ್ ಮತ್ತು ಬುರ್ಚ್ ವಾಲ್ಮೋರ್ ಅಂತ ಇಬ್ಬರು ಗಗನಯಾತ್ರಿಗಳನ್ನ ಅಮೆರಿಕದ ನಾಸಾ ಸಂಸ್ಥೆ ಒಂದು ಅಂತರಿಕ್ಷ ಅಧ್ಯಯನ ಮಾಡಿ ಬನ್ನಿ, ಕೇವಲ 8 ದಿನಗಳ ಮಟ್ಟಿಗೆ ಹೋಗಿ ಬನ್ನಿ ಅಂತ ಬೋಯಿಂಗ್ ನೌಕೆಯಲ್ಲಿ ಕಳಿಸ್ತಾರೆ. ಆದರೆ 9 ತಿಂಗಳಾದರೂ ಅವರು ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಅಂತರಿಕ್ಷ ನೌಕೆಯಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಆವಾಗ ಅದನ್ನು ಸರಿ ಮಾಡ್ಕೊಳ್ಳಿಕ್ಕಾಗದೆ ಅವರು 9 ತಿಂಗಳು ಅಲ್ಲೇ ಇರ್ತಾರೆ. ನಿಮ್ಗೆ ಗೊತ್ತಿರಲಿ ಗೆಳೆಯರೆ, 2012 ಆಸುಪಾಸಿನಲ್ಲಿ ನಾಸಾ ಸಂಸ್ಥೆ ಈ ಒಂದು ಬೋಯಿಂಗ್ ಸಂಸ್ಥೆಯೊಟ್ಟಿಗೆ ಒಂದು ಒಪ್ಪಂದ ಮಾಡ್ಕೊಳ್ತದೆ. ಅದೇನೆಂದರೆ, ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕಳಿಸುವ ಮಾನವ ಸಹಿತ ಅಥವಾ ಮಾನವರಹಿತ ಯಾವುದೇ ಅಂತರಿಕ್ಷ ನೌಕೆಯನ್ನು ನೀವು ತಯಾರು ಮಾಡಬೇಕು ಅಂತ ಬೋಯಿಂಗ್ ಸಂಸ್ಥೆ ಒಪ್ಕೊಳ್ತದೆ. ಅದಾದಮೇಲೆ ಸುಮಾರು ಸಲ ಅವರು ಅಂತರಿಕ್ಷಕ್ಕೆ ನೌಕೆಯನ್ನು ಕಳಿಸ್ತಾರೆ. ಎಷ್ಟೋ ಸಲ ಟೆಕ್ನಿಕಲ್ ಇಶ್ಯೂ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ. 2 ಸಲ ಮಾನವ ಸಹಿತ ಅಂತರಿಕ್ಷ ನೌಕೆಯನ್ನು ಕೂಡ ಕಳಿಸ್ತಾರೆ. ಆವಾಗಲೂ ಕೂಡ ಆಮ್ಲಜನಕದ ಕೊರತೆ ಆಗ್ತದೆ. ಆವಾಗ ಕೂಡ ಟೆಕ್ನಿಕಲ್ ಇಶ್ಯೂ ಆಗಿ ತುಂಬ ಪ್ರಾಬ್ಲಮ್ ಆಗ್ತದೆ. ಆದರೆ ಈ ಸಲ ಬೋಯಿಂಗ್ ಸಂಸ್ಥೆಯವರಿಗೆ ನಾಸಾ ಹೇಳ್ತದೆ, ನೀವು ಈ ಸಲ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಒಂದು ನೌಕೆಯನ್ನು ತಯಾರು ಮಾಡಬೇಕು, ನಮಗೇನು ತೊಂದರೆ ಆಗಬಾರ್ದು ನಮ್ಮ ಗಗನಯಾತ್ರಿಗಳಿಗೆ ಅಂತ. ನಾಸಾದ ಸಲಹೆಯಂತೆ ನಮ್ಮ ಬೋಯಿಂಗ್ ಸಂಸ್ಥೆಯವರು ಒಂದು ಒಳ್ಳೆಯ ನೌಕೆಯನ್ನು ತಯಾರು ಮಾಡ್ತಾರೆ. ಹಾಗೂ ಅದರಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಂಗಾತಿಯನ್ನು ಕೂಡಿಸಿ ಅಂತರಿಕ್ಷಕ್ಕೆ ಉಡಾವಣೆ ಮಾಡ್ತಾರೆ. 8 ದಿನ ಅಂತ ಹೋದವರಿಗೆ 9 ತಿಂಗಳಾದರೂ ಬರಲಿಕ್ಕಾಗೋದಿಲ್ಲ. ಈ ಮಧ್ಯದಲ್ಲಿ ಸುನಿತಾ ವಿಲಿಯಮ್ಸ್ 7 ರಿಂದ 9 ಸಲ ಸ್ಪೇಸ್ ವಾಕ್ ಮಾಡ್ತಾರೆ. 100 ರಿಂದ 150ಕ್ಕೂ ಹೆಚ್ಚು ಫೋಟೋಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ಭೂಮಿಗೆ ಕಳಿಸ್ತಾರೆ. ಮತ್ತು ಅವರು ಒಂದು ದೀರ್ಘಕಾಲದವರೆಗೆ ಅಂತರಿಕ್ಷದಲ್ಲಿ ಇದ್ದಂಥ ಮಹಿಳೆ ಅಂತ ಒಂದು ಹೆಸರು ಕೂಡ ಪಡೀತಾರೆ. ಬರ್ತಾ ಬರ್ತಾ ಅವರ ಆರೋಗ್ಯ ಹದಗೆಡ್ತದೆ. ಅವರು ನಾಸಾ ಸಂಸ್ಥೆಗೆ ಒಂದು ಫೋಟೋ ಕಳಿಸ್ತಾರೆ, ನನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ, ಆದಷ್ಟು ಬೇಗ ನಮ್ಮನ್ನು ಕರೆಸ್ಕೊಳ್ಳಿ, ಇಲ್ಲಿ ಏನಾದರೂ ಆಗ್ಬೋದು ಅಂತ. ನಾಸಾ ಕಳವಳಕ್ಕೀಡಾಗುತ್ತೆ. ಏನು ಮಾಡೋದು, ಆದರೂ ಒಂದು ಧೈರ್ಯ ತುಂಬ್ತಾರೆ ಅವರಿಗೆ. ಡೋಂಟ್ ವರಿ, ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್, ಬಿ ಬೋಲ್ಡ್ ಅಂತ ಹೇಳ್ತಾರೆ. ಹೇಳಿ ಕೇಳಿ ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಮಹಿಳೆ. ಗುಜರಾತಲ್ಲಿ ಅವರ ಬಂಧು ಬಾಂಧವರು, ಅವರ ರಿಲೇಷನ್ಸ್ಗಳು ತುಂಬ ಇದ್ದಾರೆ. ಅವ್ರೇನು ಮಾಡ್ತಾರೆ, ಯಜ್ಞ ಯಾಗಾದಿ, ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಮಾಡ್ತಾರೆ, ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ಭೂಮಿಗೆ ಬರಲಿ ಅಂತ. ಆದರೆ ಎಲ್ಲ ಏನು ಮಾಡಿದರೂ ಕೂಡ ಅವ್ರು ಬರುವ ಒಂದು ಆಸೆ ಅನ್ನೋದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ. ಎಲ್ಲರೂ ಕೈ ಚೆಲ್ಲಿ ಕೂತ್ಕೊಂಡು ಬಿಡ್ತಾರೆ. ಆವಾಗಲೇ ಬಂದಿದ್ದು ನಮ್ಮ ಎಲಾನ್ ಮಸ್ಕ್, ಜಾದೂಗಾರ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಎಲಾನ್ ಮಸ್ಕ್ ಹೇಳ್ತಾನೆ, ಸುನಿತಾ ವಿಲಿಯಮ್ಸನ್ನು ಅಂತರಿಕ್ಷದಿಂದ ಇಲ್ಲಿ ಕರ್ಕೊಂಡು ಬರಬೇಕಾ, ನೋ ಪ್ರಾಬ್ಲಮ್, ನಾನು ಕರ್ಕೊಂಡು ಬರ್ತೀನಿ ಅಂತ ನಾಸಾಗೆ ಹೇಳ್ಬಿಡ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ಎಲಾನ್ ಮಸ್ಕ್ ಒಂದು ಸ್ಪೇಸ್ ಕ್ಯಾಪ್ಸೂಲನ್ನು ರೆಡಿ ಮಾಡ್ತಾನೆ. ಅವನ ಕಂಪ್ನಿ ಹೆಸರು ಬಂದು ಸ್ಪೇಸ್ ಎಕ್ಸ್ ಅಂತ. ಸೊ ಎಲಾನ್ ಮಸ್ಕ್ ತನ್ನ ಸಹೋದ್ಯೋಗಿಗಳಿಗೆ ಹೇಳ್ತಾನೆ, ಒಂದು ಸ್ಪೇಸ್ ಕ್ಯಾಪ್ಸೂಲ್ ರೆಡಿ ಮಾಡಿ ಅಂತ. ಈ ಸ್ಪೇಸ್ ಕ್ಯಾಪ್ಸೂಲ್ ಕಾನ್ಸೆಪ್ಟ್ ಹೇಗೆಂದರೆ, ನಿಮಗೊಂದು ಲೋಕಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ಈ ಗುಡ್ಡಗಾಡು ಪ್ರದೇಶದಲ್ಲಿ ಈ ಕೆಳಗಡೆಯಿಂದ ಎತ್ತರದ ಜಾಗಕ್ಕೆ ಜನರನ್ನು ಅಥವಾ ಸಾಮಾನುಗಳನ್ನು ಹೊತ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಟ್ಟಿಗೆ ಆಕಾರದಲ್ಲಿ ಒಂದು ಕಟ್ಟಿಗೆಯಿಂದ ಒಂದು ಮಂಚ ಮಾಡ್ತಾರೆ. ಆ ರೀತಿ ಇದೊಂದು ಸ್ಪೇಸ್ ಕ್ಯಾಪ್ಸೂಲ್. ಇದೊಂದು 24 ಅಡಿ ಉದ್ದ ಇರ್ತದೆ. ಸಾಮಾನ್ಯವಾಗಿ 4 ಜನರು ಕೂತ್ಕೊಳ್ಬಹುದು. ಆದರೆ ಎಮರ್ಜೆನ್ಸಿಯಲ್ಲಿ 7 ಮಂದಿ ಕೂತ್ಕೊಳ್ಬಹುದು. ಆ ರೀತಿ ಇದನ್ನು ಡಿಸೈನ್ ಮಾಡಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ಸ್ಪೇಸ್ ಕ್ಯಾಪ್ಸೂಲ್ ಹೆಸರು ಬಂದು ಕ್ರೂ ಡ್ರ್ಯಾಗನ್ ಅಂತ. ಈ ಕ್ರೂ ಡ್ರ್ಯಾಗನ್ನೇ ನಮ್ಮ ಈ ಗಗನಯಾತ್ರಿಗಳನ್ನು ಸೇಫಾಗಿ ಸಮುದ್ರದಲ್ಲಿ ಲ್ಯಾಂಡ್ ಮಾಡಿಸಿದ. ಸೊ ಗೆಳೆಯರೆ, ಎಲಾನ್ ಮಸ್ಕ್ ಕಂಪ್ನಿಯವರು ಈ ಸ್ಪೇಸ್ ಕ್ಯಾಪ್ಸೂಲನ್ನು ಅಂತರಿಕ್ಷಕ್ಕೆ ಕಳಿಸ್ತಾರೆ. ಅಲ್ಲಿ ಅಂತರಿಕ್ಷ ನೌಕಾ ನಿಲ್ದಾಣದಿಂದ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಂಗಾತಿನ ಸೇಫಾಗಿ ಈ ಸ್ಪೇಸ್ ಕ್ಯಾಪ್ಸೂಲ್ಗೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ಅವರು ನಿಧಾನವಾಗಿ ಭೂಮಿ ಕಡೆ ಪ್ರಯಾಣ ಮಾಡ್ತಾರೆ.
ಬಂದು ಸಮುದ್ರದಲ್ಲಿ ಲ್ಯಾಂಡ್ ಆಗ್ತಾರೆ. ಡಾಲ್ಫಿನ್ಗಳು ಅವರನ್ನು ಸ್ವಾಗತ ಮಾಡ್ತವೆ. ಇದನ್ನೆಲ್ಲ ನೀವು ಪಿಕ್ಚರಲ್ಲಿ ನೋಡಿರ್ತೀರ. ನಾನು ನಿಮಗೆಲ್ಲ ಹೇಳಿಕೊಟ್ಟಿದ್ದು ಈ ಎಲಾನ್ ಮಸ್ಕ್ ಅನ್ನುವಂಥ ಒಬ್ಬ ಕ್ರೇಜಿ ಮನುಷ್ಯನ ಬಗ್ಗೆ. ಇವನು ಎಷ್ಟು ಕ್ರೇಜಿ ಅಂದರೆ ವಿಚ್ ಇಸ್ ನಾಟ್ ಪಾಸಿಬಲ್ ಅಂತಾರಲ್ಲ ಸರ್, ಅದು ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ, ಅದನ್ನು ಐ ಮೇಕ್ ಇಟ್ ಪಾಸಿಬಲ್ ಅನ್ನೋ ವ್ಯಕ್ತಿ. ಇವನ ಹತ್ರ ಇಂಪಾಸಿಬಲ್ ಅನ್ನೋ ವರ್ಡ್ ಇಲ್ವಾ ಅಂತ ಜನ ಮಾತಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಇವನು ಅಂತರಿಕ್ಷದಿಂದ ಇವರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬಿಟ್ಟಿದಂದ್ರೆ ಅಂದರೆ ಅವನು ಯಾವ ರೀತಿ ಕ್ರೇಜಿ ಇರಬೇಕು ಅಂತ ನೀವೇ ಆಲೋಚನೆ ಮಾಡಿ. ಗೆಳೆಯರೆ, ಈ ಎಲಾನ್ ಮಸ್ಕ್ನ ಹುಚ್ಚು ಮನಸ್ಸಿಗೆ ನಾವು ಒಂದು ಕಮೆಂಟ್ಸ್ ಮಾಡುವ, ಲೈಕ್ಸ್ ಕೊಡುವ. ಯಾಕಂದರೆ ಗೆಳೆಯರೆ, ಇವತ್ತಿನ ದಿನಗಳಲ್ಲಿ ನಾವೊಂದು 300 ಅಕ್ಷರದ ಒಂದು ಪ್ರಬಂಧ ಬರೀಬೇಕು ಅಥವಾ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಿ ಬರ್ಬೇಕಂದ್ರೆ ನಾವು ಆಲೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಅಂತರಿಕ್ಷದಿಂದ ಸುನೀತಾ ವಿಲಿಯಮ್ಸ್ ಅವ್ರ ಸಂಗಾತಿನ ಕರ್ಕೊಂಡು ಬರ್ತೀನಿ ಅಂತೇಳಿ ಕ್ಷಣ ಮಾತ್ರದಲ್ಲಿ ಒಪ್ಕೊಂಡು ಬಿಟ್ಟಂತ ಈ ಎಲಾನ್ ಮಸ್ಕ್ ಎಲ್ಲರಿಗಿಂತ ಗ್ರೇಟ್ ಅಂತ ಅನಿಸ್ತದೆ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.